ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಆಂತರಿಕ ವಿದ್ಯಾಟವನ್ನ ಮುಚ್ಚಿಸಲಿಕ್ಕೆ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಮತ್ತೆ ಶಿಕ್ಷಣದಲ್ಲಿ ವಸ್ತ್ರ ಸಂಹಿತೆಯನ್ನ ಉಲ್ಲಂಘನೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. 2022ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಇದಕ್ಕೆ ತಿಳಿದಿತ್ತು. ವಸ್ತ್ರ ಸಂಹಿತೆ ಬೇಕು ಇರ್ಬೇಕಂತಕ್ಕಂಥದನ್ನ ನ್ಯಾಯಾಲಯ ಕೂಡ ಎತ್ತಿದಂತ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದನ್ನ ಶಿಕ್ಷಣ ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹಿಜಾಬು ಇತ್ಯಾದಿಗಳನ್ನ ಧರಿಸಲಿಕ್ಕೆ ಅವಕಾಶ ಕೊಡ್ಬೇಕಂತಕ್ಕಂಥ ತೀರ್ಮಾನವನ್ನ ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ್ಮೇಲೆ, ದಾವಣಗೆರೆ ಫಲಿತಾಂಶ ಬಂದ್ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದ್ ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಒಂದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಮಕ್ಕಳಲ್ಲಿ ಕೂಡ ನೀವು ಜಾತಿಯ ವಿಷ ಬೀಜವನ್ನು ಬಿತ್ತಲಿಕ್ಕೆ ಯಾಕೆ ಹೊರಟಿದ್ದೀರಿ ಅನ್ನುವಂತ ಸ್ಪಷ್ಟನೆಯನ್ನು ಇವತ್ತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ಸಚಿವರು ಕೊಡ್ಬೇಕಾಗತ್ತ. ಇವತ್ತು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನ ಕಲಿಬೇಕಂತ ಸಂದರ್ಭದಲ್ಲಿ ಜಾತಿ ಮತ ಪಂಥ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಒಂದೇ ಸಮವಸ್ತ್ರವನ್ನು ಹಾಕೊಂಡಾಗ ಎಲ್ಲರಿಗೂ ಕೂಡ ಏಕತೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಮ ರೀತಿಯಲ್ಲಿ ಅವಕಾಶಗಳು ಲಭಿಸ್ತಾವ. ಆದ್ರೆ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದ್ರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವ್ರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನ ಯಾರೂ ಕೇಳಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು. ಕಾಂಗ್ರೆಸ್ ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಒಂದ್ ಕಡೆ ಮಾಡುವಂತದ್ದಾಗ್ತದೆ. ಎಷ್ಟೇ ಮಾಡಿದ್ರು ಕೂಡ ಇದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ನಿನ್ನೆ ಅವ್ರ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಸ್ಪಷ್ಟವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಇದಕ್ಕೆ ಹೋರಾಟದ ರೂಪುರೇಷೆಗಳು ಕೂಡ ಆಗೇ ಆಗ್ತಾವೆ. ಡೆಫಿನೆಟ್ಲಿ ಇವತ್ತು ಅನೇಕ ಹಿಂದೂಪರ ಸಂಘಟನೆಗಳು ಎದ್ದಿದ್ದಾವೆ. ಇವತ್ತು ಆರಾಮಾಗಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ವಿನಾಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಚಿವರು ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಕಾರಣಕರ್ತರು ಮಾನ್ಯ ಸಚಿವರಾಗ್ತಾರೆ ಅನ್ನೋಂಥ ಸ್ಪಷ್ಟತೆ. ಹೀಗಾಗಿ ಏನೇ ಇವತ್ತು ತಾವು ನಿರ್ಣಯ ಮಾಡಿದಾರ ತಕ್ಷಣ ಆ ನಿರ್ಣಯವನ್ನು ಹಿಂದೆ ತೆಗೆದುಕೊಳ್ಳುವ ಮುಖಾಂತರ ನ್ಯಾಯಾಲಯ ಹಿಂದೆ ಏನು ತೀರ್ಪನ್ನು ಎತ್ತಿ ಹಿಡಿದಿತ್ತು ಅದೇ ತೀರ್ಪಿನ ಅನ್ವಯ ಕೆಲಸ ಮಾಡ್ಬೇಕನ್ನೋಂಥ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನೋಡಿ, ಡೆಫಿನೆಟ್ಲಿ ಇವತ್ತು ಒಂದ್ಸಲ ಕೋರ್ಟ್ ಆದೇಶ ಮಾಡಿದ್ಮೇಲೆ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ಯಾವುದೇ ಕಷ್ಟಕ್ಕಾದ್ರೂ ಕೂಡ ಅದನ್ನ ಪಾಲನೆಯನ್ನು ಮಾಡಬೇಕಾಗಿದೆ. ಆದ್ರೆ ವಿನಾಕಾರಣ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಹೇರಿಕೆಗಳನ್ನ ತಂದೊಡ್ಡುವ ಮುಖಾಂತರ ಮತ್ತೆ ವಿದ್ಯಾರ್ಥಿಗಳಲ್ಲಿ ಎಂದೂ ಕೂಡ ವಿದ್ಯಾರ್ಥಿಗಳಲ್ಲಿ ಯಾವುದೇ ಜಾತಿ ಮತ ಪಂಥ ಅಂತ ಇರಂಗಿಲ್ಲ. ಅದೇ ದೇಶದ ಪ್ರಧಾನಮಂತ್ರಿಗಳ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಹೇಳಿದ್ರೆ ಇಲ್ಲಿ ಮತ್ತೆ ಒಡೆದಾಳುವ ನೀತಿಯನ್ನ, ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಕ್ಕಂಥ ನೀತಿಯನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ವಹಿಸ್ಕೊಂಡಂತ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಕೂಡ ಮತೀಯ ಭಾವನೆಯನ್ನು ಬಿತ್ತತಕ್ಕಂಥ ಕೆಲಸಕ್ಕೆ ಇವತ್ತು ಏನಾದ್ರೂ ಪ್ರಾಬ್ಲಮ್ ಆತಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಕಾರಣ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ. ನೋಡಿ, ನಾವು ಹಿಂದೆ 2022 ಸಂದರ್ಭದಲ್ಲಿ ಆದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ವಸ್ತ್ರ ಸಂಹಿತೆಯನ್ನು ತಂದ ಮೇಲೆ ಅಲ್ಲಿ ಹಿಜಾಬು ಬರಂಗಿಲ್ಲ, ಕೇಸರಿ ಶಾಲು ಬರಂಗಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಎಲ್ಲಾ ಮಕ್ಕಳು ಒಂದೇ ರೀತಿಯಾಗಿರ್ತಕ್ಕಂಥ ಸಮವಸ್ತ್ರಗಳನ್ನ ಧರಿಸಿ ಬಂತಂದ್ರೆ ಒಂದು ಒಳ್ಳೆ ರೀತಿಯಾದಂತಹ ಶಿಕ್ಷಣವನ್ನ ಮಾಡ್ಲಿಕ್ಕೆ, ಕಲಿಸ್ಲಿಕ್ಕೆ ಎಲ್ಲಾ ರೀತಿಯ ಅನುಕೂಲಗಳಾಗ್ತಾವ. ಇವತ್ತು ಯಾವುದೇ ವಿದ್ಯಾರ್ಥಿಯನ್ನು ಕೇಳಿದ್ದಿಲ್ಲ. ಆದ್ರೆ ಇವತ್ತು ವಿನಾಕಾರಣ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿ ತನ್ನ ಮೂಲ ಚಟ ಏನಿತ್ತು, ಅಲ್ಪಸಂಖ್ಯಾತ ತುಷ್ಟೀಕರಣ ಅನ್ನುವಂಥದ್ದು ಏನಿತ್ತು ಅದನ್ನ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇವತ್ತು ಆಗ್ತಾ ಇದೆ. ನೋಡಿ, ಒಂದು ನಾನು ಹೇಳೋದು ಬಹಳ ಸ್ಪಷ್ಟವಾಗಿದ್ದೀನಿ. 2022 ಏನು ಕೋರ್ಟ್ ಆದೇಶ ಆಗಿತ್ತು ಅವತ್ತೇನು ಸಂದರ್ಭದಲ್ಲಿ ನಾವು ನಿರ್ಣಯವನ್ನು ಮಾಡಿದ್ವಿ ಅದೇ ನಿರ್ಣಯವನ್ನ ಯಥಾವತ್ತಾಗಿ ಪಾಲನೆ ಮಾಡ್ಬೇಕನ್ನೋದು ಆಗ್ರಹ ನಮ್ ಕಡೆದಿದೆ. ಎಸ್ ಸರ್, ಧನ್ಯವಾದ.